ನರಸಾಪುರ ಗ್ರಾಮದ ಎಲ್ಲ ದೇವಾನು ದೇವತೆಗಳನ್ನ ನಮ್ಮ ಮನದಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ ಯುಗಾದಿ ಹಬ್ಬದ ಹಾಗೂ ಶ್ರೀ ಮಾರುತೇಶ್ವರ ರಥೋತ್ಸವದ ಅಂಗವಾಗಿ ಶ್ರೀ ಮಾರುತೇಶ್ವರ ತರುಣ ನಾಟ್ಯ ಸಂಘ ನರಸಾಪುರ ಇವರು ಅರ್ಪಿಸುವ ಸುಂದರ ಕಲಾಕುಸುಮ ಅಣ್ಣನ ಆಜ್ಞೆ ತಮ್ಮನ ಪ್ರತಿಜ್ಞೆ ಈ ಸುಂದರ ಕಲಾಕುಸುಮ ನಾಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು. ಮೊದಲನೇದಾಗಿ ಸ್ವಾಗತ ಭಾಷಣ ಶರಣಪ್ಪ ಸೌರದಿ ಅವರು ನಡೆಸಿಕೊಳ್ಬೇಕೆಂದು ಕೇಳಿಕೊಳ್ಳುತ್ತೇವೆ. ಹಬ್ಬದ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಹಾಗೂ ನಿಮ್ಮೆಲ್ಲರಿಗೂ ಇದು ಯುಗಾದಿ ಅಷ್ಟೇ ಅಲ್ಲ, ಇದು ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶ್ರೀ ಮಾರುತೇಶ್ವರ ನಾಟ್ಯ ಸಂಘ ನರಸಾಪುರ ಇವರು ಅರ್ಪಿಸುವಂತ ಸುಂದರ ಕಲಾ ಕುಸುಮ ನಾಟಕ ಅಣ್ಣನ ಆಜ್ಞೆ ತಮ್ಮಣ್ಣ ಪ್ರತಿಜ್ಞೆ ಎಂಬ ಸುಂದರ ಸಾಮಾಜಿಕ ನಾಟಕ. ಈ ನಾಟಕದ ಕಲಾವಿದರು ಅವರೇನು ದೊಡ್ಡವರಲ್ಲ, ಕನಿಷ್ಠ 20-22 ವಯಸ್ಸಿನ ಒಳಗಡೆ ಇದ್ದಂತ ಈ ನಾಟಕದ ಕಲಾವಿದರು. ತಮ್ಮೆಲ್ಲರ ಪ್ರೋತ್ಸಾಹ, ತಮ್ಮೆಲ್ಲರ ಪ್ರೀತಿ, ತಮ್ಮೆಲ್ಲರ ಚಪ್ಪಾಳೆ ಅವ್ರಿಗೆಲ್ಲ ಪ್ರೋತ್ಸಾಹಿಸಿ ಎಲ್ಲರೂ ತಮ್ಮ ಮಕ್ಕಳಂತೇನೆ ಅವ್ರನ್ನ ಬಿಂಬಿಸ್ಬೇಕಂತ ನಮ್ಮೆಲ್ಲರ ಆಸೆ. ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಬೀರಮೂರ್ತಿ ಶ್ರೀ ವೀರಯ್ಯ ಹಿರೇಮಠ್ ಸಾಕೆ ನರಸಾಪುರ ಇವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ಈ ನಾಟಕದ ಪರವಾಗಿ ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ಅದೇ ರೀತಿ ಈ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಅನ್ನನಗೌಡ ಬಸವಗೌಡ ಪಾಟೀಲ್ ಮಾಜಿ ತಾಲೂಕಾ ಪಂಚಾಯತಿ ಸದಸ್ಯರು, ಇವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹಾಗೂ ಈ ನಾಟಕ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ನಾಟಕದ ಉದ್ಘಾಟನೆಯನ್ನು ಇಮಾಮ್ ಹುಸೇನ್ ಸುಂಕಾರ್ ಸಾಕೆ ನರಸಾಪುರ ಅಜ್ಜನವರು ಇವರು ಕೂಡ ಈ ನಾಟಕದ ಉದ್ಘಾಟನೆ ವಹಿಸಿಕೊಳ್ಳಬೇಕಂತ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ಈ ನಾಟ್ಯ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ನಾಟಕದ ಜ್ಯೋತಿ ಬೆಳಗಿಸುವರು ಶ್ರೀ ಶರಣಪ್ಪ ಪಾಟೀಲ್ SDMC ಅಧ್ಯಕ್ಷರು. ಈ ನಾಟಕದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರುತ್ತೇನೆ. ಈ ಜ್ಯೋತಿ ಬೆಳಗಿಸುವ ಅನುಪಸ್ಥಿತಿಯಲ್ಲಿ ಹನುಮಂತ ಮಾಯನ್ಮರವರು ಬರಬೇಕಾಗಿತ್ತು. JDS ಜಿಲ್ಲಾ ಅಧ್ಯಕ್ಷರು ಬಾಗಲಕೋಟೆ ಹಾಗೂ ಈರಣ್ಣ ಕರಗೌಡರು ಅವರ ಅನುಪಸ್ಥಿತಿಯಲ್ಲಿ ಈ ನಮ್ಮ ಗ್ರಾಮದ SDMC ಅಧ್ಯಕ್ಷರಾದಂತ ಶ್ರೀ ಶರಣಗೌಡ ಪಾಟೀಲ್ ಅವರು ನಿರ್ವಹಿಸಬೇಕಂತ ಗ್ರಾಮದ ಪರವಾಗಿ ಈ ನಾಟ್ಯ ಸಂಘ ಪರವಾಗಿ ಅವರಿಗೆ ಸ್ವಾಗತ ಕೋರುತ್ತೇನೆ. ಹಾಗೂ ಈ ನಾಟಕದ ಬಲೂನ್ ಉದ್ಘಾಟನೆಯನ್ನು ಶ್ರೀ ನಮ್ಮೂರಿನವರಾದಂತ PKPS ಅಧ್ಯಕ್ಷರು ಈ ನಾಟಕದ ಉದ್ಘಾಟನೆಯನ್ನು ನಿರ್ವಹಿಸಬೇಕು ಅಂತ ಅವರು ಕೂಡ ಈ ನಾಟಕದ ಪರವಾಗಿ ಹಾಗೂ ಈ ಗ್ರಾಮದ ಪರವಾಗಿ ಅವರಿಗೆ ಸ್ವಾಗತ ಕೋರುತ್ತೇನೆ. ಹಾಗೂ ಸಸಿಗೆ ನೀರುಣಿಸುವವರು ಭೀಮಗೌಡ ಪಾಟೀಲ್ ಹಾಗೂ ಅಶೋಕ್ ನಡಗಡ್ಡಿ ಇವರ ಅವರ ಅನುಪಸ್ಥಿತಿಯಲ್ಲಿ ಶಂಕರಪ್ಪ ಕಂಬಾರು ಈ ನಾಟಕದ ಸಸಿ ನೀರು ಉಣಿಸುವ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಗ್ರಾಮದ ಪರವಾಗಿ ಸ್ವಾಗತ ಕೋರುತ್ತೇನೆ. ಈ ಬಲೂನ್ ಉದ್ಘಾಟಕರಾಗಿ ಶ್ರೀಕಾಂತ್ ಅಡಪಟ್ಟಿ PKPS ಅಧ್ಯಕ್ಷರು ಕುಳಿಗೆರೆ ಕಾಸ್ ಇವರು ಈ ಬಲೂನ್ ಉದ್ಘಾಟಕರಿಗೆ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರುತ್ತೇನೆ. ಇಷ್ಟು ಹೇಳಿ ಈ ನನ್ನ ಸ್ವಾಗತ ಬಗ್ಗೆ ವಿರಾಮ ಕೊಡುತ್ತೇನೆ. ಮುಂದಿನ ಕಾರ್ಯಕ್ರಮವನ್ನು ಮಂಜು ಕಾಟಾಪುರ ನಡೆಸಿಕೊಡ್ತಾರೆ. ಸ್ವಾಗತ ಭಾಷಣ ನಡೆಸಿಕೊಟ್ಟಂತ ಶರಣಪ್ಪ ಸೌರದಿ ಅವರಿಗೆ ಧನ್ಯವಾದಗಳು. ಮುಂದಿನದಾಗಿ ಈ ನಾಟಕದ ಅತಿಥಿ ಗಣ್ಯರನ್ನ ಮಾಲಾರ್ಪಣೆ ಮೂಲಕ ಸ್ವಾಗತ ಮಾಡ್ತಾ ಇದ್ದಾರೆ ರಂಗಪ್ಪ ಕಳಾಜಿ ಅವರು ನಡೆಸಿಕೊಡಬೇಕೆಂದು ಕೇಳ್ಕೊಳ್ತೇವೆ. ಶ್ರೀ ಮಾರುತೇಶ್ವರ
ನಾಟ್ಯ ಸಂಘ ನರಸಾಪುರ ಇವರು ಇವತ್ತಿನ ದಿವಸ ಅಣ್ಣನ ಆಜ್ಞೆ ತಮ್ಮನ ಪ್ರತಿಜ್ಞೆ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಈ ಒಂದು ಭವ್ಯ ರಂಗ ಸಜ್ಜಿಕೆಯಲ್ಲಿ ಆಡಿ ತೋರಿಸಲಿದ್ದಾರೆ. ಈ ನಾಟಕಕ್ಕೆ ಗ್ರಾಮದಿಂದ ಹಾಗೂ ಪರಿಸರದಿಂದ ಬಂದಂಥ ಎಲ್ಲ ಕಲಾ ಅಭಿಮಾನಿಗಳಿಗೂ ಹಾಗೂ ಈ ನಾಟಕಕ್ಕೆ ಎಲ್ಲ ರೀತಿ ತನುಮನ ಕೊಟ್ಟಂಥ ಎಲ್ಲ ಅಭಿಮಾನಿಗಳಿಗೆ ವಂದಿಸುತ್ತಾ ಈ ನಾಟಕದ ಉದ್ಘಾಟಕರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ವೇದಮೂರ್ತಿ ವೀರಯ್ಯ ಹಿರೇಮಠ ಇವರಿಗೆ ಹನುಮಂತಗೌಡ ಪಾಟೀಲ್ ಇವರಿಂದ ಮಾಲಾರ್ಪಣೆ. ಅದೇ ರೀತಿ ಈ ನಾಟಕದ ಅಧ್ಯಕ್ಷರು ಹಾಗೂ ಆತ್ಮೀಯರಾದಂಥ ಅಂದನಗೌಡ ಪಾಟೀಲ್ ಇವರಿಗೆ ಶಂಕರ್ ಗಾಣಗೇರಿಂದ ಮಾಲಾರ್ಪಣೆ. ಅದೇ ರೀತಿ ಈ ನಾಟಕದ ಉದ್ಘಾಟನೆಯನ್ನು ನೆರವೇರಿಸಲಿರುವ ಇಮಾಮ್ ಸಾಹೇಬ್ ಸುಂಕಲ್ ಇವರಿಗೆ ಶರಣು ವಡಕನ್ನವರಿಂದ ಮಾಲಾರ್ಪಣೆ. ಈ ನಾಟಕದ ಜ್ಯೋತಿ ಬೆಳಗಿಸುವರು ಶರಣಪ್ಪಗೌಡ ತಿಮ್ಮನಗೌಡ ಪಾಟೀಲ್ SDMC ಅಧ್ಯಕ್ಷರು ಇವರಿಗೆ ರಮೇಶ್ ಹೂಗಾರಿನ ಮಾಲಾರ್ಪಣೆ. ಅದೇ ರೀತಿ ಈ ನಾಟಕದ ಬಲೂನ್ ಉದ್ಘಾಟಕರಾದಂಥ ಶ್ರೀಕಾಂತ್ ಅಡಪಟ್ಟಿ PKPS ಅಧ್ಯಕ್ಷರು ಕುಳಗೇರಿ ಕ್ರಾಸ್ ಇವರಿಗೆ ದೇವೇಂದ್ರ ಬಡಗೇರಿಂದ ಮಾಲಾರ್ಪಣೆ. ಅದೇ ರೀತಿ ಶಶಿಗೆ ನೀರು ಹರಿಸುವವರು ಶಂಕರಪ್ಪ ಕಂಬಾರಿ ಅವರಿಗೆ ನೀರನ್ನ ಮುಗುಳಿಯವರಿಂದ ಮಾಲಾರ್ಪಣೆ. ಅದೇ ರೀತಿ ಯಲ್ಲಪ್ಪ ತೆಕ್ಕಿನಮಣಿ ಅವರಿಗೆ ಮಹೇಂದ್ರಗೌಡ ಪಾಟೀಲ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಬಸವರಾಜ್ ಲೋಕಣ್ಣರ್ ಇವರಿಗೆ ಶರಣಪ್ಪ ಕಮ್ಮಾರಿಂದ ಮಾಲಾರ್ಪಣೆ. ಅದೇ ರೀತಿ KS ಗಾಳಿ ಗುರುಗಳಿಗೆ ಶರಣು ಲೋಕನವರಿಂದ ಮಾಲಾರ್ಪಣೆ. ಅದೇ ರೀತಿ ಗೋವಿಂದ್ ಪೂಜಾರ್ ಸಾಕಿನ ಬಂದಿದ್ದಾರೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಇವರಿಗೆ ಗೌಡಪ್ಪ ತೆಗ್ಗಿಮಡಿಯಿಂದ ಮಾಲಾರ್ಪಣೆ. ಅದೇ ರೀತಿ ಶರಣಪ್ಪಗೌಡ ದಂಗನಗೌಡ ಪಾಟೀಲ್ ಇವರಿಗೆ ಬಸವರಾಜ್ ಸುರೇಶ್ ಲೋಕನವರಿಂದ ಮಾಲಾರ್ಪಣೆ. ದುರ್ಗಪ್ಪ ಮಾದರ್ ಅವರಿಗೆ ಸದ್ದಾಂ ಸುಂಕದಿಂದ ಮಾಲಾರ್ಪಣೆ.
ಅವರು ಇವರಿಗೆ ಕಾದಿರ್ ಸಾಬ್ ಭೂಪನ್ ಅವರಿಂದ ಮಾಲಾರ್ಪಣೆ. ಶಿವಪ್ಪ ರಾಯಪ್ಪ ಗುಬ್ಬಿ ಇವರಿಗೆ ಹನುಮಂತ ಪೂಜಾರಿಂದ ಮಾಲಾರ್ಪಣೆ. ಅದೇ ರೀತಿ ಗುರುರಾಜ್ ಹೂಗಾರ್ ಇವರಿಗೆ ನಮ್ಮ ಗುಜಮಾಡಿ ಬ್ರದರ್ನಿಂದ. ಅದೇ ರೀತಿ ಅಮೀನ್ ಸಾಬ್ ಸುಂಕದ್ ಅವರಿಗೆ ಯಲ್ಲಪ್ಪ ಅಡಪಟ್ಟಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಬಸವರಾಜ ಸಣ್ಣಪ್ಪನವ್ರ ಊರಿಗೆ ಬಸವರಾಜ ಅಡಪಟ್ಟಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಸಂಗೀತ ಬಳಗದ ಲಿಂಗರಾಜ್ ಜಾಡರ್ ಸರ್ಗೆ ನಮ್ಮ ಅಂಗನವಾಡ ಪಾಟೀಲರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿ ಈ ನಾಟಕದ ಒಂದು ಯಶಸ್ವಿಗೆ ಕಾರಣರಾದಂಥ ವಿಠ್ಠಲಗೌಡ ರಂಗನಗೌಡ ಪಾಟೀಲ್ ಇವರಿಗೆ ನಮ್ಮ ಮಹೇಂದ್ರಗೌಡ ಪಾಟೀಲರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ವೇದಿಕೆ ಬರಬೇಕು ವಿಠ್ಠಲಗೌಡ್ರ. ಅದೇ ರೀತಿ ಈ ನಾಟಕದ ಯಶಸ್ವಿಗೆ ಇನ್ನೊಬ್ಬರು ಯಲ್ಲಪ್ಪ ಗುಜಮಾಡಿ ಅವರು ವೇದಿಕೆ ಮೇಲೆ ಬರಬೇಕು, ಅವರು ಮಾಲಾರ್ಪಣೆ ಸ್ವೀಕಾರ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮದ ಸ್ವಾಗತ ಭಾಷಣ ಮಾಡಿದಂತ ಶರಣು ಸಬರದವರಿಗೆ ಮಂಜು ಕಾಟಾಪುರದಿಂದ ಮಾಲಾರ್ಪಣೆ. ಈ ನಾಟಕದ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತ ಮಂಜು ಕಾಟಾಪುರ ಅವರಿಗೆ ಶರಣು ಸಬರದವರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿ ಈ ಒಂದು ಭವ್ಯ ರಂಗ ಸಜ್ಜಿಕೆಯನ್ನು ತಯಾರು ಮಾಡಿದಂಥ ಈ ಸಂಘಾಲ ಮಾಲಕರು ಯಾರೊಬ್ಬರು ಬಂದು ಮಾಲಾರ್ಪಣೆ ಸ್ವೀಕಾರ ಮಾಡ್ಬೇಕಂತ ಅವರನ್ನು ಕೇಳಿಕೊಳ್ಳುತ್ತೇನೆ. ಈ ನಾಟಕದ ಮಾಲಾರ್ಪಣೆ ಕಾರ್ಯಕ್ರಮ ನಡೆಸಿಕೊಂಡಂತ ರಂಗಪ್ಪ ಕಳಾದಿ ಅವರಿಗೆ ಮಹೇಂದ್ರಗೌಡ ಪಾಟೀಲ್ ಅವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊಳ್ತೇವೆ. ಧನ್ಯವಾದಗಳು. ಈ ನಾಟಕದ ಪ್ರಮುಖ ಘಟ್ಟ ಉದ್ಘಾಟನೆ ಕಾರ್ಯಕ್ರಮ. ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕೆಂದು ಕೇಳಿಕೊಳ್ತೇವೆ.
ರೀತಿಯಾಗಿ ಉದ್ಘಾಟನೆ ಮಾಡಿದಂತ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ನಾಟಕದ ಜ್ಯೋತಿ ಬೆಳಗಿಸುವವರು ಶರಣಪ್ಪಗೌಡ ಪಾಟೀಲ್, SDMC ಸದಸ್ಯರು, ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರು ಜ್ಯೋತಿ ಬೆಳಗಿಸಬೇಕೆಂದು ಕೇಳಿಕೊಳ್ತೇವೆ. ಅಂಧಕಾರದ ಕತ್ತಲೆಯನ್ನು ಓಡಿಸುತ್ತಾ ದೀಪ ಬೆಳೆಯುತ್ತಾ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಬಲೂನ್ ಉದ್ಘಾಟಕರು ಶ್ರೀ ಶ್ರೀಕಾಂತ್ ಅಡ್ಪಟ್ಟಿ, KP ಶ್ರೀಕಾಂತ್ ಅಡ್ಪಟ್ಟಿ, ಅಧ್ಯಕ್ಷರು ಕುಳಿಯರ್ ಕ್ರಾಸ್, ಇವರು ಬಲೂನ್ ಉದ್ಘಾಟನೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಉದ್ಘಾಟಕರು ಶ್ರೀ ಶ್ರೀಕಾಂತ್ ಅಡ್ಪಟ್ಟಿ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಸಸಿಗೆ ನೀರು ಹಣಿಸುವುದು ಶಂಕರಪ್ಪ ಕಂಬಾರ್ ಹಾಗೂ ಇನ್ನಿತರ ಎಲ್ಲ ಸರ್ವ ಅತಿಥಿ ಸದಸ್ಯರು ಈ ಸಸಿಗೆ ನೀರು ಹಣಿಸುವ ಮೂಲಕ ಒಂದು ವೇದಿಕೆ ಮೇಲೆ ಆಶೀರ್ವಾದಂತೆ ಎಲ್ಲ ಸರ್ವ ಸದಸ್ಯರು ಧನ್ಯವಾದಗಳು. ಅದೇ ರೀತಿಯಾಗಿ ಮೊದಲನೇದಾಗಿ ಈ ನಾಟಕದ ಉದ್ಘಾಟಕರಂತ ಶ್ರೀ ಇಮಾಮ್ ಹುಸೇನ್ ಸುಂಕಲ್ ಅಜ್ಜನವರು ನರ್ಸಾಪುರ್ ಇವರು ಈ ನಾಟಕವನ್ನು ಉದ್ದೇಶಿಸಿ 2 ಮಾತನ್ನು ಹೇಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಯುಗಾದಿ ಹಬ್ಬದ ಶ್ರೀ ಮಾರುತೇಶ್ವರ ರಥೋತ್ಸವದ ಅಂಗವಾಗಿ ಮಾರುತೇಶ್ವರ ಕನ್ನಡ ನಾಟ್ಯ ಸಂಘ ನರಸಾಪುರ ಇವರು ಅರ್ಪಿಸುವ ಸುಂದರ ಕಲಾಕುಸುಮ ನಾಟಕ ಅಣ್ಣನ ಆಜ್ಞೆ ತಮ್ಮನ ಪ್ರತಿಜ್ಞೆ. ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ವೇದಮೂರ್ತಿ ಹಿರಯ್ಯ ಹಿರೇಮಠ ಅವರೇ, ಈ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿದಂಥ ರಂಗಭೂಮಿಯ ಕಲಾವಿದರಾದ ತಾಲೂಕ್ ಪಂಚಾಯಿತಿ ಸದಸ್ಯರಾದ ಅಂದಾನಗೌಡ ಪಾಟೀಲ್ರವರೇ, ಬಲೂನ್ ಉದ್ಘಾಟಕರಾದಂಥ ಶ್ರೀಕಾಂತ್ ಅಡ್ಪಟ್ಟಿ ಅವರೇ, ವೇದಿಕೆ ಮೇಲೆ ಇದ್ದಂಥ ನಮ್ಮ ಗಾಳಿ ಗುರುಗಳೇ, ಶರಣಪ್ಪಗೌಡ ಪಾಟೀಲ್ರವರೇ, ಯಲ್ಲಪ್ಪ ತೆಗ್ಗಿನಮನಿಯವರು, ಶಂಕರ್ ಕಂಬಾದವರೇ, ಅವರಿವರು ಎನ್ನದೇ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯಮಾನ್ಯರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಜೀವನ ಅಂದರೆ ನಾಟಕ, ನಾಟಕ ಅಂದರೆ ಜೀವನ, ಜೀವನ ಅಂದರೆ ಇದು ಗಣಿತ ಇದ್ದಂಗೆ. ಗಣಿತ ಅಂದ್ರೆ ಗಣಿತದೊಳಗೆ 4 ಲೆಕ್ಕಗಳು ಬರ್ತವೆ: ಕೂಡಿಸೋದು, ಕಲಿಯೋದು, ಭಾಗಿಸೋದು, ಗುಣಾಕಾರ. ಹಾಗೆ
ಕೂಡಿಸೋದು ಅಂದರೆ ಒಳ್ಳೆಯವರ ಗೆಳತನ ಮಾಡೋದು, ಕಲಿಯೋದು ಅಂದರೆ ಕೆಟ್ಟವರ ಗೆಳತನ ಬಿಡೋದು, ಬಾಗಿಸೋದು, ದುರಹಂಕಾರವನ್ನು ಬಿಡೋದು. ಇದೇ ಪ್ರಕಾರವಾಗಿ ಇನ್ನೊಂದು ಐತಿ ಶೇಷ ಅಂತ, ಅದು ಎಲ್ಲರಿಗೂ ಗೊತ್ತು. ಇಲ್ಲಿಗೆ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಉದ್ಘಾಟನೆ ಭಾಷಣ ಮಾಡಿದಂತ ಅಜ್ಜನವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ನಾಟಕವನ್ನು ಕಲಿಸಲು ಶ್ರಮಿಸಿದಂತ ಬಸವನಗೌಡ ಪಾಟೀಲ್ ಇವರು ವೇದಿಕೆ ಬರಬೇಕು. ಇವರಿಗೆ ಈ ನಾಟಕದ ಅಧ್ಯಕ್ಷರಿಂದ ಮಾಲಾರ್ಪಣೆ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ನಾಟಕದ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಂಡಂತ KS ಗಾಳಿ ಮುಖ್ಯ ಗುರುಗಳು ಸಾಕಿನ್ ಚಿಲ್ಕೊಪ್ಪ ಇವರು ಈ ನಾಟಕವನ್ನು ಉದ್ದೇಶಿಸಿ 2 ಮಾತನ್ನು ಹೇಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೈವವಾಗಿರ್ತಕ್ಕಂಥ ಮಾರುತೇಶ್ವರನ ಪಾದಾರವಿಂದಗಳಲ್ಲಿ ಪಡೆಮಟ್ಟು, ಅದೇ ರೀತಿ ಗ್ರಾಮ ದೇವತೆಯಾಗಿರ್ತಕ್ಕಂಥ ತಾಯಿ ಮದಗಮದಮ್ಮನ ಪಾದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕರಿಸಿ, ನರಸಾಪುರ ಗ್ರಾಮದ ಯಾವತ್ತೂ ದೈವಗಳಲ್ಲಿ ಹಣೆ ಮುನಿದು ಯುಗಾದಿ ಹಬ್ಬ ಹಾಗೂ ಶ್ರೀ ಮಾರುತೇಶ್ವರನ ರಥೋತ್ಸವ ಈ 2 ಕಾರ್ಯಕ್ರಮಗಳ ಪ್ರಯುಕ್ತ ಹಮ್ಮಿಕೊಂಡಿರ್ತಕ್ಕಂಥ ಈ ನಾಟಕದ ಉದ್ಘಾಟನಾ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ಗಣ್ಯಮಾನ್ಯರೇ, ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪರಸ್ಪರದಿಂದ ಬಂದಿರತಕ್ಕಂಥ ಯಾವತ್ತು ಗಣ್ಯರೇ, ಈ ನಾಟಕವನ್ನು ವೀಕ್ಷಿಸಲು ಬಂದಿರತಕ್ಕಂಥ ಯಾವತ್ತು ಊರಿನ ಹಾಗೂ ಪರಸ್ಪರದಿಂದ ಆಗಮಿಸಿದಂಥ ಕಲಾಭಿಮಾನಿಗಳೇ, ಸಂಗೀತ ಬಳಗವೇ, ಅದರಲ್ಲಿಯೂ ನನಗೆ ಈಗ 35 ವರ್ಷದ ಹಿಂದೆ ನಾವು ನಾಟಕ ಆಡಿದಾಗ ನಮಗೆ ಕಲಿಸಿರ್ತಕ್ಕಂಥ ಆ ಗುರುಗಳಾಗಿರ್ತಕ್ಕಂಥ ಲಿಂಗರಾಜ್ ಜಾಡರ್ ಸರ್ ಅವರು ಬಂದಿದ್ದು ನಮ್ಮ ಊರಿಗೆ ಇನ್ನೂ ಒಂದು ವಿಶೇಷ ಮೆರುಗನ್ನು ತಂದುಕೊಟ್ಟಿದೆ. ಆ ಎಲ್ಲ ಸಂಗೀತ ಬಳಗದವರನ್ನು ನಮ್ಮ ಗ್ರಾಮದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತಾ, ಈಗಾಗಲೇ ಸಮಯ ಭಾಳಷ್ಟಾಗಿದೆ, ತಾವೆಲ್ಲ ಒಂದು ಕಾತರರಾಗಿ ನಾಟಕವನ್ನು ವೀಕ್ಷಿಸಲು ಕೂತಿದ್ದೀರಿ. ನಿಮ್ಮಲ್ಲಿ ಒಂದು ವಿನಂತಿ, ಈ ನಾಟಕವನ್ನು ಆಡಿರ್ತಕ್ಕಂಥ ಈ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಭಾಳಷ್ಟು ಸಣ್ಣವರಿದ್ದಾರೆ. ಅವರು ಬಹುಶಃ ಯಾವತ್ತೂ ನಾಟಕ ಆಡಿಲ್ಲ ಅಂತ ನನ್ನ ಒಂದು ಕಲ್ಪನೆ. ಆ ನಾಟಕದಲ್ಲಿ ಪಾತ್ರಧಾರಿಗಳು ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ತಾವು ತಮ್ಮ ಮಕ್ಕಳು ತಮ್ಮ ಅಣ್ಣ ತಪ್ಪು ಮಾಡಿದ್ದಾರೆ ಎನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಆ ತಪ್ಪನ್ನು ಕ್ಷಮಿಸಿ ಆ ಕಲಾ ಒಂದು ಕಲೆಗೆ ನಟನೆಯನ್ನು ಮಾಡಿರ್ತಕ್ಕಂಥ ಯಾವತ್ತೂ ನನ್ನ ಅಣ್ಣ ತಮ್ಮಂದಿರಿಗೆ ತಮ್ಮೆಲ್ಲರ ಪ್ರೋತ್ಸಾಹದಾಯಕ ಇರ್ತಕ್ಕಂಥ ಮೆಚ್ಚುಗೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ, ಈ ನಾಟಕ ದಯವಿಟ್ಟು ಶಾಂತ ಇದು ನಮ್ಮೂರಿನಲ್ಲಿ ಪ್ರತಿ ವರ್ಷ ಉಗಾದಿ ಪ್ರಯುಕ್ತ ನಾಟಕವನ್ನು ಆಡ್ತಾ ಇರುವುದು. ನರಸಾಪುರ ಗ್ರಾಮ ಕಲೆಗೆ ಹೆಸರಾಗಿರ್ತಕ್ಕಂಥ ಗ್ರಾಮ. ಈ ವರ್ಷದ ಆರಂಭದಲ್ಲಿ ಬರ್ತಕ್ಕಂಥ ಯುಗಾದಿ ಹಬ್ಬ ತಮ್ಮೆಲ್ಲರ ಬಾಳಿನಲ್ಲಿ ಅತ್ಯಂತ ಯಶಸ್ಸನ್ನು ಕೊಡಲಿ. ಮಾರುತೇಶ್ವರ ಈ ನಾಡಿಗೆ ಶುಭೇಚ್ಛೆಯನ್ನು ತರಲಿ, ಎಲ್ಲ ಜನರು ಸುಖ ಶಾಂತಿಯಿಂದ ಬಾಳಲಿ ಎನ್ನುವಂಥ ವಿಚಾರವನ್ನು ಮಾರುತೇಶ್ವರನಲ್ಲಿ ಬೇಡಿಕೊಳ್ಳುತ್ತಾ, ಈ ನಾಟಕದಲ್ಲಿ ನನ್ನನ್ನು ಕರೆಸಿ ನನಗೆ ಗೌರವದಿಂದ ಕಂಡು ಮಾತನಾಡುವ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತೂ ಕಲಾಭಿಮಾನಿಗಳಿಗೆ ಹಾಗೂ ಈ ನಾಟಕದ ಮಾಲಕರಿಗೆ ಮತ್ತು ಎಲ್ಲ ಯಾವತ್ತೂ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಇನ್ನೊಂದು ವಿಶೇಷವಾಗಿ ಈ ರಂಗಮಂಟಪದಲ್ಲಿ ತಮ್ಮೆಲ್ಲರಿಗೆ ಕಾಣುವಂತೆ
ನಾಲ್ಕು ಭಾವಚಿತ್ರಗಳನ್ನು ಇಟ್ಟಿದ್ದಾರೆ. ಒಂದನೇದಾಗಿ ನಮ್ಮೂರಿನ ಕವಿಗಳು ಅತ್ಯಂತ ಮುತ್ಸದ್ದಿಗಳು ಆಗಿರ್ತಕ್ಕಂಥ ಯಲ್ಲನಗೌಡ ಪಾಟೀಲ್ ಭಾವಚಿತ್ರ ಇದೆ. ಅದೇ ರೀತಿಯಾಗಿ ಪುಟ್ಟರಾಜ ಸಂಗೀತ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಪುಟ್ಟರಾಜ ಅಜ್ಜ ಅವರ ಭಾವಚಿತ್ರ ಇದೆ. ಅದೇ ರೀತಿಯಾಗಿ ಸಹೋದರ ಕಲಾವಿದನಾಗಿರ್ತಕ್ಕಂಥ ಹಾರ್ಮೋನಿಯಂ ಮಾಸ್ಟರ್ ಆಗಿರ್ತಕ್ಕಂಥ ಎಂಕನಗೌಡರ ಭಾವಚಿತ್ರ ಇದೆ. ಅದೇ ರೀತಿಯಾಗಿ ಹೋದ ವರ್ಷ ನಮ್ಮೆಲ್ಲರನ್ನ ತಮ್ಮ ಜೋಕಿನಿಂದ ಇದೇ ವೇದಿಕೆಯ ಮೇಲೆ ಎಲ್ಲರನ್ನ ನಗಿಸಿ ಒಂದು ತಮ್ಮ ಮಾತಿನ ಮೂಲಕ ನಮ್ಮೆಲ್ಲರನ್ನ ಸಂತೋಷದಲ್ಲಿ ಕೇಳಿರ್ತಕ್ಕಂಥ ನಾಗಪ್ಪಣ್ಣ ಅಡಪಟ್ಟಿ ಅವರು ಇವತ್ತು ದಿವಂಗತರಾಗಿದ್ದಾರೆ. ಇವರೆಲ್ಲರೂ ಅವರ ಒಂದು ಕಲೆಗೆ ನೀಡಿರ್ತಕ್ಕಂಥ ಪ್ರೋತ್ಸಾಹವನ್ನು ಇವತ್ತು ಕೂಡ ಗ್ರಾಮದ ಜನತೆ ಮರ್ತಿಲ್ಲ ಅನ್ನುವಂಥ ಒಂದು ವಿಚಾರ ಅವರ ಭಾವಚಿತ್ರದಿಂದ ವ್ಯಕ್ತ ಆಗುತ್ತದೆ. ಇಂಥ ಕಲಾಭಿಮಾನಿಗಳು, ಕವಿಗಳು, ಕಲಾಕಾರರು ಮತ್ತೊಮ್ಮೆ ಈ ಊರಿನಲ್ಲಿ ಹುಟ್ಟು ಬರಲಿ. ಈಗಾಗಲೇ ಹುಟ್ಟಿದ್ದಾರೆ. ವೇದಮೂರ್ತಿ ಹಿರೇಮಠ ಅವರು ಕೂಡ ಕವಿಗಳಾಗಿ ಹೊಂದಿದ್ದಾರೆ. ಒಂದು ವಿಶೇಷ ನಾನು ಕಂಡುಕೊಂಡಿರ್ತಕ್ಕಂಥ ಕವಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಯಲ್ಲನಗೌಡ ಪಾಟೀಲ್ಗಳು. ಅವರಲ್ಲಿ ವಿಶೇಷ ಏನಿತ್ತಪ್ಪ ಅಂದರೆ ಅವರು ಕಥೆಯೊಳಗೆ ಒಂದು ಶಬ್ದನೂ ಕ್ಲಿಷ್ಟವಾಗಿರ್ತಿದ್ರು. ಅತ್ಯಂತ ಸರಳವಾಗಿ ಸುಂದರವಾಗಿರ್ತಕ್ಕಂಥ ಪದಗಳನ್ನು ಬಳಸಿ ಅವರು ನಾಟಕವನ್ನು ಬರೆದು ಇದೇ ರಂಗಭೂಮಿ ವೇದಿಕೆಯ ಮೇಲೆ ತಾವೇ ಮುಂದೆ ಕುಳಿತು ಅದನ್ನು ಅಭಿನಯಿಸಿ ಅದರ ಸಂತೋಷವನ್ನು ಸವಿದಿರ್ತಕ್ಕಂಥ ಕವಿ ಯಲ್ಲನಗೌಡ ಪಾಟೀಲ್ರವರು. ಆ ಎಲ್ಲ ಕಲಾಕಾರರಿಗೆ ಕವಿಗಳ ಆಶೀರ್ವಾದ ಇರಲಿ, ಮಾರುತೇಶ್ವರ ಎಲ್ಲರನ್ನು ಕಾಪಾಡಲಿ ಅಂತೇಳಿ ನನ್ನ ಎರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್. KS ಗಾಳಿ ಮುಖ್ಯ ಗುರುಗಳು ಇವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ನಾಟಕದ ಬಲು ಉದ್ಘಾಟಕರಾದಂಥ ಶ್ರೀಕಾಂತ್ ಅಡಪಟ್ಟಿ ಇವರು ಸಹಿತ ಕೇವಲ 2 ನಿಮಿಷಗಳಲ್ಲಿ ತಮ್ಮ ಒಂದು ನಾಟಕದವನ್ನು ಉದ್ದೇಶಿಸಿ 2 ಮಾತನ್ನು ಹೇಳಬೇಕೆಂದು ಅವರಲ್ಲಿ ಕೇಳ್ಕೊಳ್ತೇನೆ. ಮಾರುತೇಶ್ವರ ಪಾದದಲ್ಲಿ ನಮಸ್ಕರಿಸುತ್ತಾ ಹಾಗೂ ಈ ಜಾತ್ರೆಯ ವಿಶೇಷಕ್ಕಾಗಿ ಆಗಮಿಸಿದಂಥ ಎಲ್ಲ ಸುತ್ತಮುತ್ತಲ ಗ್ರಾಮದ ಎಲ್ಲ ಯುವಕರು, ತಾಯಿಯಂದರು, ಅಣ್ಣ ತಮ್ಮಂದರಿಗೆ ಕೂಡ ಯುಗಾದಿ ಹಬ್ಬದ ನಿಮಿತ್ತವಾಗಿ ಅವರಿಗೆ ಕೂಡ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಗಮಿಸಿದಂಥ ವೀರ ಅಜ್ಜರಿಗೆ ಕೂಡ ಆಗಮಿಸುತ್ತಾ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು, ಇವತ್ತಿನ ಅಧ್ಯಕ್ಷತೆ ವಹಿಸಿದಂಥ ಅನ್ನನಗೌಡ ಪಾಟೀಲ್ ಅವರಿಗೆ ನಮಸ್ಕರಿಸುತ್ತಾ ಹಾಗೂ ಇಮಾಮ್ ಹುಸೇನ್ ಸುಲ್ಕಾದ್ ಅವರಿಗೆ ಕೂಡ ನಮಸ್ಕರಿಸುತ್ತಾ ಗಾಳಿ ಗುರುಗಳಿಗೆ ಕೂಡ ನಮಸ್ಕರಿಸುತ್ತಾ ಹಾಗೂ ಎಲ್ಲ ವೇದಿಕೆ ಮೇಲೆ ಆಗಮಿಸಿದಂಥ ಎಲ್ಲ ನಮ್ಮ ಗ್ರಾಮದ ಹಾಗೂ ಸುತ್ತಮುತ್ತಲ ಆಗಮಿಸಿದಂಥ ಎಲ್ಲ ಗುರು ಹಿರಿಯರಿಗೆ ಕೂಡ ನಮಸ್ಕರಿಸುತ್ತಾ ಈಗಾಗಲೇ ಎಲ್ಲ ಗಾಳಿ ಗುರುಗಳು ಅವರು ಹೇಳ್ಯಾರ. ಇಷ್ಟ ಮತ್ತೇನಿಲ್ಲ. ಈಗ ಸಣ್ಣ ಮಕ್ಕಳು ಅದಾರ ಅವರು ಇವತ್ತು ನಿಮ್ಮ ಮಕ್ಕಳು, ನಿಮ್ಮ ಹಳೆಯರು, ನಿಮ್ಮ ತಮ್ಮಗಳು ಅಂತೇಳಿ ಅವ್ರು ಏನೋ ಕೂಡ ತಪ್ಪು ತಡೆಗಳು ಮಾಡಿದ್ರು. ನಮ್ಮ ಮನೇನ ಮಗ ಮಾಡ್ಯಾನ, ನಮ್ಮ ಮನೇನ ತಮ್ಮ ಮಾಡ್ಯಾನ ಅಂತೇಳಿ ಅವ್ರಿಗೆಲ್ಲರೂ ಕೂಡ ಆ ತಪ್ಪನ್ನು ತಿದ್ದಿ ನಮ್ಮ ಮನದಲ್ಲಿ ಇಟ್ಕೊಂಡು ಹೋಗ್ಬೇಕಂತೇಳಿ ಹೇಳುತ್ತಾ, ಇದು ನಾಟಕ ಅಂದ್ರೆ ಕೆಟ್ಟದ್ದು ಇರ್ತೈತಿ, ಅದರಲ್ಲಿ ಒಳ್ಳೆಯದು ಇರ್ತೈತಿ. ಅದೇನು ಕೆಟ್ಟದ್ದು ಏನು ಇರ್ತೈತಿ ಅದನ್ನೆಲ್ಲ ಬಿಟ್ಬಿಡೋದು. ಒಳ್ಳೆಯದನ್ನು ತಮ್ಮ ಬಾಳ್ಯದಲ್ಲಿನೂ ಕೂಡ ಒಂದು ಸನ್ನಿವೇಶ ಬರ್ತೈತೆ. ಅದನ್ನು ಒಳ್ಳೆಯದನ್ನಷ್ಟೇ ನಮ್ಮ ಬಾಳ್ಯದಲ್ಲಿ ಅದನ್ನು ಇಟ್ಕೋಬೇಕಾಗತ್ತೆ. ಎಲ್ಲನೂ ಕೂಡ ಇಟ್ಕೊಂಡ್ರೆ ಇಲ್ಲೇ ನಾಟಕ ಮಾಡಿ ಏನಾಗತ್ತೆ, ಅದು ಬಾಳ್ಯದಲ್ಲಿ ಕೂಡ ಒಂದು ಕೆಟ್ಟದ್ದು ಆಗ್ತದೆ. ಅದಕ್ಕೆ ಕೆಟ್ಟದ್ದು ಏನು ಬರ್ತೈತಿ ಅದನ್ನ ಇಲ್ಲೇ ಬಿಡಬೇಕು. ಒಳ್ಳೇದು ಏನು ಬರ್ತೈತಿಲ್ಲ ಅದನ್ನ ನಮ್ಮ ಜೀವನದಲ್ಲಿ ಕೂಡ ಎಲ್ಲರೂ ಬಾಳ್ಯದಲ್ಲಿ ಅದನ್ನ ಒಂದು ಮುಂದುವರಿಸ್ಬೇಕಂತೇಳಿ ಕೇಳುತ್ತಾ, ಈಗಾಗಲೇ ಇಲ್ಲಿ ಇದ್ರ ಮೇಲೆ ಯಲ್ಲನಗೌಡ ಅಜ್ಜರು, ನಮ್ಮ ಕಾಕರದು, ಎಂಕನಗೌಡರು, ಪುಟ್ಟರಾಜರದು ಇವರೆಲ್ಲ ಈ ನಾಟಕದ ವೇದಿಕೆ ಮೇಲೆ ಹಿರಿಯರು ಯಾರ್ದೂ ಮೊದಲು ಕಾಣ್ತಿದ್ರು. ಈ ಅವರೊಂದು 5-6 ವರ್ಷದ ಹಿಂದೆ ತಿಳ್ಕೊಂಡು ನಮ್ಮ ಕಾಕರು ಇನ್ನೂ 1 ವರ್ಷ ಆಗಿಲ್ಲ. ಹಿಂದಿನ ವರ್ಷ ಈ ವೇದಿಕೆ ಮೇಲೆ ಅವರು ಕೂಡ ಎಲ್ಲರಿಗೆ ಅವ್ರು ಮಾತಾಡ್ತಾರಂದ್ರೆ ನಮ್ಮೂರಿನವ್ರಿಗೆ, ಸುತ್ತಮುತ್ತಲ ಹಿರಿಯರಿಗೆ ಅವ್ರು ಬರ್ತಾರೆ ಸುಧಾಲಿಕ್ಕೆ ಹಾಕಿ ಬೀಳ್ತಿದ್ದು ಅವ್ರಿಗೆ ಅಜ್ಜಾರು ಮಾತಾಡಕತ್ತಿದ್ರು ಅಂತ. ಅದಕ್ಕೆ ನಮಗೂ ಕೂಡ ಅವ್ರ ಜನ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇದಕ್ಕೆ ವೇದಿಕೆ ಮುಖಾಂತರ ಎಲ್ಲ ಗ್ರಾಮದ ಹಿರಿಯರ ಮುಖಾಂತರ ನಾನು ಅವರಿಗೆ ಮಾತನ್ನು ಅವರ ಜನ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಶುಭವನ್ನು ನಿಮ್ಮ ಮುಖಾಂತರ ಆರಿಸಿ ಈ ವೇದಿಕೆ ಮೇಲೆ ಆಗಮಿಸಿ ನನಗೂ ಕೂಡ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಬರುವಂಥ ದಿನಮಾನದಲ್ಲಿ ಈ ಮಾರುತೇಶ್ವರ
ಮಳೆ ಬೆಳೆ ಎಲ್ಲ ನಮ್ಮ ಊರಿಗೆ ಸುಖ ಶಾಂತಿಯನ್ನು ಕೊಡಲಿ ಅಂತೇಳಿ ಶುಭವನ್ನು ಹಾರಿಸಿ ಮಾತಾಡೋಕೆ ಅವಕಾಶ ಕೊಡಿ. ನಾನು ಎರಡು ಮಾತಾಡ್ಬೋದು. ಜೈ ಹಿಂದ್, ಜೈ ಕನ್ನಡ, ಜೈ ಮಾರುತೇಶ್ವರ. ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ನೋವುಗಳನ್ನು ಮರೆತು ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸಲು ಶ್ರೀ ಮಾರುತೇಶ್ವರ ತಮಗೆಲ್ಲರಿಗೂ ಆಶೀರ್ವದಿಸಬೇಕೆಂದು ಕೇಳಿಕೊಂಡಂತ ಶ್ರೀಕಾಂತ್ ಅಡ್ಪಟ್ಟಿ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ನಾಟಕದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಶ್ರೀ ಅಂಜನಗೌಡ ಬ ಪಾಟೀಲ್ ಇವರು ತಮ್ಮ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕೆಂದು ಕೇಳಿಕೊಳ್ತೇವೆ. ಶ್ರೀ ಮಾರುತೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತು ಹೊಸ ವರ್ಷದ ಜೊತೆಗೆ ಯುಗಾದಿಯ ಜೊತೆಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೆ ಹೇಳಲು ನಾನು ಇಚ್ಛೆ ಪಡ್ತೇನೆ. ಇವತ್ತು ಮಾರುತೇಶ್ವರ ಬೇರೆ ಅಲ್ಲ, ಅಲ್ಲನೂ ಬೇರೆ ಅಲ್ಲ. ಇವತ್ತು ನಮ್ಮ ಊರಿನ ಯುವಕ ಮಿತ್ರರು ಆಚರಿಸ್ಕೊಳ್ತಕ್ಕಂಥ ನಾಟಕದ ಅಣ್ಣನ ಆಜ್ಞೆ ತಮ್ಮನ ಪ್ರತಿಜ್ಞೆ ಎಂಬ ಅಧ್ಯಕ್ಷ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಹಿರಯ್ಯ ಹಿರೇಮಠ ಅವರೇ, ಇಮಾಮ್ ಸಾಹೇಬ್ ಸುಂಕರ್ ಅವರೇ, ಶ್ರೀಕಾಂತ್ ಅಡ್ಪಟ್ಟಿ ಅವರೇ, KS ಗಾಳಿ ಅವರೇ, ಬಸವರಾಜ್ ರೋಕನ್ ಅವರೇ, ಶರಣಪ್ಪ ಗೌಡ ತುಮೂಡ ಪಾಟೀಲ್ರೇ, ಯಲ್ಲಪ್ಪ ತೆಗ್ಗೆಮನಿ ಅವರೇ, ರಂಗಪ್ಪ ಪೂಜಾರ್ ಅವರೇ, ಶಂಕರಪ್ಪ ಕಂಬಾರ್ ಅವರೇ, ಈ ವೇದಿಕೆ ಮೇಲೆ ಅವರಿವರ ಎನ್ನದೇ ನಾನು ಎಲ್ಲರನ್ನ ನಿಮಗೆ ಪರಿಚಯ ಮಾಡಿಕೊಡೋಕಿನ ನಿಮ್ಗೆಲ್ಲರಿಗೆ ಅವರ ಮೊದಲ ಪರಿಚಯ ಅದ. ದಯವಿಟ್ಟು ಟೈಮಿನ ಒಂದು ಅಭಾವದಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 15 ದಿವಸಗಳ ಹಿಂದೆ ಒಂದು ಹಬ್ಬ ಹೋಯಿತು, ಹಿಂದೂಗಳ ಹಬ್ಬ ಹೋಯಿತು. ಯಾವುದು? ಹೋಳಿ ಹುಣ್ಣಿಮೆ. ಅದರ ನಂತರ ಬರ್ತಕ್ಕಂಥ ಹಬ್ಬವೇ ಯುಗಾದಿ. ಕೆಟ್ಟ ಗುಣಗಳನ್ನು, ಕೆಟ್ಟ ಮನಸ್ಸುಗಳನ್ನು ಸುತ್ತ ಹಾಕಿ ಹೊಸ ವರ್ಷಕ್ಕೆ ಯುಗ ಯುಗಗಳಲ್ಲಿ ಮತ್ತೆ ನಮ್ಮ ಜೀವನ ಪ್ರಾರಂಭ ಆಗಲಿ ಅಂತ ಬರ್ತಕ್ಕಂಥ ಹಬ್ಬವೇ ಯುಗಾದಿ. ಈ ಹಬ್ಬದಲ್ಲಿ ನಾವು ಹೊಸ ವರ್ಷದ ಒಂದು ಈ ನಾಟಕದ ಮೂಲಕ ಇವತ್ತು ಗುರುಗಳು ಹೇಳಿದಂಗೆ, ಗಾಳಿ ಸರ್ ಹೇಳಿದಂಗೆ, ಶ್ರೀಕಾಂತ್ ಅಡ್ಪಟ್ಟಿ ಅವರು ಹೇಳಿದಂಗೆ, ಇಮಾಮ್ ಸಾಬ್ ಸುಂಕರ್ ಅವರು ಹೇಳಿದಂಗೆ, ಇಲ್ಲಿ ಇದು ನಮ್ಮೂರು ಆ್ಯಕ್ಚುಲಿ ನಾನು ನಮ್ಮ ಕಾಕನವರಿಂದನ ಗಾಳಿ ಸರಿಂದ ಹಿಡ್ಕೊಂಡು ಫಸ್ಟ್ ಚಿನ್ನದ ಗೊಂಬೆ 35 ವರ್ಷದಿಂದ ಆಚರಿಸ್ಬಿಟ್ಟಕ್ಕಂಥ ನಾಟಕದಲ್ಲಿ ಜಾಡರ್ ಸರ್ ನನಗೆ ಗುರುಗಳು. ಅದರಲ್ಲಿ ನಾನು ಹೆಣ್ಣು ಪಾತ್ರ, ಗುರುಗಳು ಗಂಡು ಪಾತ್ರ. ಕಲೆಯನ್ನ ಸುತ್ತಮುತ್ತ ಹಳ್ಳಿಗಳಿಗೆ ಬಿಚ್ಚಿದಂಥ ನನ್ನ ಕಾಕನಾದರ ಯಲ್ಲಮಗೌಡ್ರ ಪಾಟೀಲ್ರವರು, ಅಡ್ಯಪ್ಪ ಗುಜ್ಮಾಡಿ ಅವರು, ನಾಗಪ್ಪಣ್ಣ ಅಡಪಟ್ಟಿ ಅವರು, ಆಮೇಲೆ ಕಣ್ಣಿಲ್ಲದಂಥ ಜಗತ್ತಿನ ಎಲ್ಲರಿಗೆ ಅನ್ನವನ್ನು ನೀಡುವ ಮೂಲಕ ವಿದ್ಯೆಯನ್ನು ಕೊಟ್ಟಂತ ಯಾರ ಇದ್ರೆ ಅವರು ಗದಗಿನ ಪುಟ್ಟರಾಜಗೆ ಅವರು. ಅವರ ಅನುಪಸ್ಥಿತಿಯೊಳಗೆ ಇವತ್ತು ನಮಗೆ ಏನಾರ ಕಲೆಯನ್ನು ಕೊಟ್ಟಿದ್ರೆ ಅದು ಜಾಡರ್ ಸರ್ ಅಂತ ನಾ ಇವತ್ತು ಹೆಮ್ಮೆಯಿಂದ ಹೇಳ್ತೇನೆ. ನಾನು ಇಲ್ಲಿ ಸ್ಟೇಜಿಗೆ ಮಾತಾಡಬೇಕಂತಂದ್ರೆ ಅವ್ರದ್ದು ಒಂದು ಏನ ಇದು ಐತಿ ಶ್ರಮ. ಅಂದ್ರೆ ಇದು ಒಮ್ಮಕ್ಕಳೇ ಬರಂಗಿಲ್ರಿ ಸ್ಟೇಜ್ ಕವರೇಜ್. ಅದಕ್ಕೆ ನಾ ಏನು ಈ ನಾಟಕ ಇವತ್ತು ಹುಡುಗರು ಆಚರಿಸ್ಕೊಳ್ಸಕತ್ತಾರ, ಹೊಸ ಹುಡುಗರು ಅವ್ರು ಏನಾರ ತಪ್ಪು ಮಾಡಿದ್ರೆ ಅಥವಾ ಅವ್ರು ಏನಾರ ಒಂದು ಇದನ್ನು ಮಾಡಿದ್ರೆ ಅವರಿಗೆ ಚಪ್ಪಾಳೆ ತಟ್ಟು ಮೂಲಕ ಪ್ರೋತ್ಸಾಹ ಕೊಟ್ಟು, ಕಲಾವಿದರನ್ನಾಗಲಿ ಎಲ್ಲರನ್ನು ಪ್ರೋತ್ಸಾಹ ಕೊಟ್ಟು ಈ ನಾಟಕಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ತಂದೆ ತಾಯಿಗಳೇ, ಅಣ್ಣ ತಮ್ಮಂದಿರೇ, ಸುತ್ತಮುತ್ತಲಿನಾಗ ಬಂದಂಥ ಎಲ್ಲ ಸೋದರ ಸೋದರಿಯರೇ, ಎಲ್ಲ ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯರಿಗೆ ನಾನು ನಮಸ್ಕರಿಸುತ್ತಾ, ಎಲ್ಲರೂ ಸಹಕಾರ ಕೊಡ್ರಿ. ಮುಂದಿನ ಬಾಳಿನಲ್ಲಿ ನಮಗೆ ಸಮೃದ್ಧಿ ಹೊಸ ವರ್ಷದ ಬಗ್ಗೆ ಏನಂದ್ರೆ ಹೊಳ್ಳಿ ಮಾತಾಡೋಕ್ಕಾಗೋದಿಲ್ಲ. ಅದು ಯುಗ ಯುಗ ಬರೋದು. ಅದು ಎಷ್ಟು ಹೋದೋ ಗೊತ್ತಿಲ್ಲ ನನಗಂಕರ. ಈಗ 57 ಮತ್ತೆ ಬರ್ತೈತೆ. ಅದು ವರ್ಷಕ್ಕೊಮ್ಮೆ ಬರೋದು ಅದು ಯುಗಾದಿ.
ಅದಕ್ಕೆ ಯುಗಗಳು ಉರುಳಿದರು ಉಗಾದಿ ಮರಳಿ ಬರ್ತೈತೆ. ನಾ ಇರ್ತೀನಿ ಬಿಡ್ತೀನಿ ಗೊತ್ತಿಲ್ಲ, ಬಟ್ ಮತ್ತೊಬ್ರು ಯಾರು ಇದ್ದೇ ಇರ್ತಾರದ. ಅದಕ್ಕೆ ಎಲ್ಲರೂ ಇದು ಪ್ರೋತ್ಸಾಹ ಕೊಡ್ರಿ ಅಂತ ಹೇಳಿ ನನ್ನ 2 ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಯುಗಾದಿ ಕಳೆದರೂ ಮರಳಿ ಯುಗಾದಿ ಬರುತ್ತಿದೆ. ಹೊಸ ಹರುಷವನ್ನ ಎಲ್ಲರ ಜೀವನದಲ್ಲಿ ತರಲಿ ಮತ್ತು ಶ್ರೀ ಮಾರುತೇಶ್ವರ ಎಲ್ಲರ ಮೇಲೆ ಆಶೀರ್ವಾದ ಮಾಡಲಿ ಎಂದು ಕೇಳಿಕೊಳ್ಳುತ್ತಾ ಕೊನೆಯದಾಗಿ ಹನುಮಂತ ಪೂಜಾರಿ ಅವರು ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಶ್ರೀ ಅಂಜನಗೌಡ ಪಾಟೀಲ್ ಅವರಿಗೆ ಮಾಲಾರ್ಪಣೆ ಮಾಡಬೇಕೆಂದು ಬಹಳ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಕಲಾಪ್ರೇಮಿ ಹನುಮಂತ ಪೂಜಾರಿ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ನಾಟಕದ ಕೊನೆಯ ಘಟ್ಟ ವಂದನಾರ್ಪಣೆ. ಈ ನಾಟಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಅದೇ ರೀತಿಯಾಗಿ ಸುತ್ತಮುತ್ತಲ ಗ್ರಾಮದಿಂದ ಆಗಮಿಸಿದಂತ ಕಲಾಪ್ರೇಮಿಗಳಿಗೂ ನಮ್ಮ ನರಸಾಪುರ ಗ್ರಾಮದ ಗುರು ಹಿರಿಯರ ಪರವಾಗಿ ಯುವಕ ಮಿತ್ರರ ಪರವಾಗಿ ಎಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ, ಹನುಮಂತ ತಿರುಕಪ್ಪ ತೆಗ್ಗೆಮಣಿಯವರು ಈ ನಾಟಕದ ಕಮಿಟಿಗೆ 501 ರೂಪಾಯಿ ಕೊಟ್ಟಿದ್ದಾರೆ, ಇಲ್ಲೇ ಸ್ವೀಕರಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈ ನಾಟಕವನ್ನ ಪ್ರಾರಂಭಿಸಲು ಅನುವು ಮಾಡಿಕೊಳ್ಬೇಕೆಂದು ತಮ್ಮಲ್ಲಿ ಎಲ್ಲರಿಗೂ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಜಯವಣಿ
ಜೋಡಿಗಲ್ಲಿನ ಸಿಂಹಗಂತೆ ಆಗುವುದು. ಗುಣವಂತ ಶಿವಪೂಜೆಯಲ್ಲಿ ಕೈಡಿಯನ್ನು ಬಿಟ್ಟಂತೆ ಆ ಆಶಾಕಿರರ ಬದುಕಿನಲ್ಲಿ ಭಾಗವಹಿಸಿ ನಿನ್ನ ಮನೆಯ ಪತ್ರವನ್ನೇ ನನ್ನ ಕೈಯಲ್ಲಿ ಕೊಟ್ಟು ಉಳಿದೆಯಲ್ಲ. ನಾಳೆ ನಾನು ನಿಮ್ಮ ಮನೆಗೆ ಆಗಮಿಸಿ ಆ ಮನೆಯಿಂದ ನಿಮ್ಮನ್ನು ಹೊರಹಾಕಿ ಬೀದಿಯಲ್ಲಿ ತಿರುಗಿ ಭಿಕ್ಷೆ ಬೀಳುವಂತೆ ಮಾಡದಿದ್ದರೆ ನನ್ನ ಹೆಸರು ಪಾಟೀಲ, ಬಿಸಿ ಪಾಟೀಲನೇ ಅಲ್ಲ. ಚರಣ್ ಪಾಟೀಲ್, ನನಗೆ ಉಕ್ಕಿ ಬರ್ತೀವಿ ಹೇಳಿದೆ. ನೀವಿಬ್ಬರು ಆಹುತಿ ಆಗಲೇಬೇಕು. ನಿಮ್ಮ ಪ್ರಾಣ ರಕ್ಷಣೆ ಆ ಬ್ರಹ್ಮ ಅಲ್ಲ,
ನಿಮಗೆ ಈ ಭೂಮಿ ಮೇಲೆ ಜಾಗವಿಲ್ಲ. ಚರಣ್ ಪಾಟೀಲ್, ನೆನೆಸಿಕೋ ಮಕ್ಕಳ ನಿನಗೆ ಹತ್ತ ಮಾತಾಪಿತರನ್ನು. ಚರಣ್ ಪುರುಷನಂದು ಬಡವರ ಆಸ್ತಿಯನ್ನೇ ನುಂಗಿ ನೀರು ಕುಡಿದು ಶ್ರೀಮಂತಿಗೆ ಸಿಂಹರಾಜನನ್ನು ಸಕ್ಕಿನಿಂದ ಮೇಲೆ ಇಟ್ಟಿರುವ ಅಯೋಗ್ಯ. ನಾನು ಯಾರೆನ್ನುವುದು ನಿನಗೆ ಗೊತ್ತು. ನಿನ್ನ ಇತಿಹಾಸದ ಪ್ರತಿಯೊಂದು ಪುಟವನ್ನು ಚೆನ್ನಾಗಿದೆ. ಈ ಭೂಲೋಕದಿಂದ ಎತ್ತಿ ಹಾಕಲು ಬಂದರೆ ನಿನ್ನ ಪಾಲಿನ ಅಪರಾಧ. ಒಂದಲ್ಲ ಒಂದು ದಿನ ನಿನ್ನ ಶ್ರೀಮಂತಿಗೆ ಲಬ್ಧಾಯಿಸಿ ಪ್ರಾಣವನ್ನು ಯಮನ ಪಾದಕ್ಕೆ ಅಡ್ಡೆ. ಇಲ್ಲದಿದ್ದರೆ ನನ್ನ ಹೆಸರು ರೌಡಿಗ ರಾಜ, ರೌಡಿ ಕಿಂಗ್ ಚರಣ್ ರಾಜನೇ ಇಲ್ಲ. ಹೀರೋ ಸಂತೋಷ್ ಗೌಡ ಯಂಕನು ಪಾಟೀಲ್ ಹೀರೋ ವರ್ಧನ್. ನೆಕ್ಸ್ಟ್ ಓಡೋಗಲಿ ಅವರೇ ಹೇಳಿ ರಕ್ತ ಕೊಡದೆ ಸರ್ಕಾರದವನೇ ವಾರ್ಧನ ಕೆಲಸ. ಕಿರಣ್ ಕಾಲೇಜ್ ಹೀರೋ ಪುಟ್ಟರಾಜ್ ನರಗುಂದ್. ನೆಕ್ಸ್ಟ್ ಪುಟ್ಟರಾಜ್ ನರಗುಂದ್. ಯಮನ ಬಾಗಿಲ್ ದ್ವಾರ ಚರಣ್, ಆ ಯಮನ ಬಾಗಿಲಕ್ಕೆ ಬೀಗ ಹಾಕಿ ನಿನ್ನ ಮನೆಗೆ ಮತ್ತಿಗೆ ಹಾಕಿ ನಿಮ್ಮಿಬ್ಬರನ್ನ ಪ್ರಾಣ ತೆಗೆಯಲು ಸಿದ್ಧನಾಗಿ ಬರುವನು ಈ ಗಂಡುಗಲಿ. ನೆಕ್ಸ್ಟ್ ತಿಪ್ಸೆಟ್ಟಿ ಗುಮಾಸ್ತ ಶಿವಾನಂದ ಆನಿ. ಹಾಸ್ಯ ಯಾವಪ್ಪ ಪೂಜಾ. ನರಸಾಪುರ ನನ್ನೂರ ನಂಬಲಿಲ್ಲ ಹುಡುಗ್ಯಾರ, ನರಸಾಪುರ ನನ್ನೂರ ನಂಬಲಿಲ್ಲ ಹುಡುಗ್ಯಾರ. ನಾ ಬಾಳ ಸುಗುಂಡಾಗಿ ವಾದಳೆಲ್ಲ ಬಲು ದೂರ, ನಾ ಬಾಳ ಸುಗುಂಡಾಗಿ ವಾದಳೆಲ್ಲ ಬಲು ದೂರ. ನರಸಾಪುರ ನನ್ನೂರ ನಂಬಲಿಲ್ಲ ಹುಡುಗ್ಯಾರ, ನರಸಾಪುರ ನನ್ನೂರ
ನಮ್ಮಲೆಲ್ಲ ಹುಡುಗ್ಯಾರ ನಾ ಬಾಳ ಹಸುಗುಂಟಾಗಿ ವಾದಳೆಲ್ಲ ಬಲು ದೂರ ನಾ ಬಾಳ ಹಸುಗುಂಟಾಗಿ ವಾದಳೆಲ್ಲ ಬಲು ದೂರ ಛೇ 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 ಈ ಕಾರ ಕೊಟ್ಟದ್ರು ಸಾಕಾಗೈತ್ ನೋಡ್ರಿ ನಮ್ ಜೀವನ. ನಮ್ಮ ಬೀಸಿನ ಕಪ್ ಕಾಳವತ್ತಿ ಬರ್ತಾಳ್ರಿ, ನಂದು ಕೊಟ್ಟ ಅಂತ ಬರ್ತಾಳ್ರಿ. ನಮ್ಮ ಪೂಜಾರಿ ಅಂಕೋತಿ ಬರ್ತಾಳ್ರಿ, ಆಕೆ ನಂದು ಕೊಟ್ಟ ಅಂತ ಬರ್ತಾಳ್ರಿ. ಈಚೆಗಡೆ ನಮ್ಮ ಮಲ್ರಿ ಮೆಣಸಿನಕಾಯಿ ತಗೊಂಡ್ಬರ್ತಾನೆ, ಸಣ್ಣಗ ಕೊಟ್ಟು ಕೊಡ ಅಂತಾಳ್ರಿ. ಆಕೆ ಬರೋ ತನ ನಿಂತ ಕ್ಯಾಸ ಆಕೆ ಹೇಳದಂಗ ಸಣ್ಣ ಕೊಟ್ಟು ಕೊಡ್ತೇನ್ರಿ. ನಲ್ಲ ಬಸನಗೌಡ ರಾಮನಗೌಡ ಪಾಟೀಲ್ ಹಾಸ್ಯ. ನಡುವೂರಾಗ ಅಬ್ಬಾ ಏನ್ರಿ ನಾಟಕ, ಏನ್ರಿ ನಾಟಕ. ನಾಟಕ ಹೆಸರು ಕೇಳಿ ಬಿಟ್ರಿ ಅಂದ್ರ ಹುಚ್ಚದ್ದ ನಗತೀರಿ. ಲಿಂಗನ ಮಗಳ ನೀಚಲಿಂಗ ಅಂತ. ಅದಷ್ಟ ಅಲ್ರಿ, ಹೊತ್ತು ನೋಡಿ ಹೊಡ್ತಾ ಹಾಕಂತ. ನಾನು ಹೊತ್ತು ನೋಡಿ ಹೊಡ್ತಾ ಹಾಕ್ಬೇಕಂತ ಆ ಉಪ್ಪಿನಕಾಯಿ ಮಾರು ಎಣ್ಣೆ ಕಣ್ಣು ಹಾಕಿನಿ. ಎಲ್ಲಿ ನಮ್ಮ ಕಣ್ಣಾಗ ಸುಣ್ಣದ ನೀರ್ ಚೆಲ್ಲಿ ದೇವನಗೂಡು ಓಡಿ ಹೋಗ್ಕಳ ಅನ್ಸಾಕತ್ತೈತ್ರಿ ನನಗ. ಶ್ರೀಪಾತ್ರ ಭಾಗ್ಯ ಬದಾಮಿ, ಆಶಾ ಸುವರ್ಣ ಬದಾಮಿ, ಮಲ್ಲಿ ಸಂಜನಾ ಬದಾಮಿ. ದಯಮಾಡಿ ಎಲ್ಲರೂ ಸೂಕ್ಷ್ಮದಿಂದ ನಾಟಕ ವೀಕ್ಷಿಸಬೇಕು. ಒಳಗಡೆ ಇದ್ದವರು ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ, ಒಳಗೆ ಹೋರಪ್ಪ.